ಮಾಡಾದ್ಮೇಲೆ ಕೊನೆಗೆ ನಮ್ಮ ಜಲಶಕ್ತಿ ಮಂತ್ರಿಗಳ ಹತ್ರ ಪ್ರತ್ಯೇಕವಾಗಿ ಅದನ್ನು ಪ್ರಸ್ತಾವನೆ ಕೂಡ ಮಾಡಿದೆ. ಓಪನ್ ಸಭೆಯಲ್ಲೂ ಕೂಡ ಅದನ್ನು ಮಂಡಿಸಿದೆ. ಆಮೇಲೆ ನಮ್ಮ ACS ಅವರು ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ಏನೇನು ನಮಗೆ ಬಾಕಿ ಇದೆ, ಯಾವ ರೀತಿ ಹಣ ಬರಬೇಕು, ಏನು ಮಾತಾಗಿತ್ತು, ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ನಮ್ಮ ಕರ್ನಾಟಕಕ್ಕೆ ನೆನ್ನೆ ಆಗ್ತಾ ಇದೆ, ಇದೆಲ್ಲ ಕೂಡ ಮಂಡನೆ ಮಾಡಿದ್ರು. ಆಮೇಲೆ ಕೊನೆಗೆ ಅವರು ನಮಗೆ ಪ್ರತ್ಯೇಕವಾಗಿ ಟೈಮ್ ಕೊಡ್ತೀವಿ ಅಂತ ಹೇಳಿ 25ನೇ ತಾರೀಕು ಅಂದರೆ ನಿನ್ನೆ ಟೈಮ್ ಕೊಟ್ಟಿದ್ರು. ಅವರು ಫುಲ್ ಫ್ಲೆಜ್ ಟೀಮ್ ಆಫ್ ಇರಿಗೇಷನ್ ಮತ್ತು ಜಲಶಕ್ತಿ ಎಲ್ಲ ಆಫೀಸರ್ಸು ಕೂಡ ಅವರು ಕರೆಸಿದ್ರು, ಮಂತ್ರಿಗಳು. ನಾವು ಕೂಡ ನಮ್ಮೆಲ್ಲ MDಗಳು, ACS, ನಮ್ಮ ಅಡ್ವೈಸರ್ಸು ಎಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಒಂದು 20-25 ಜನ ಎಲ್ಲ ಕೂಡ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಭೆ ಮಾಡಿ ನಮ್ಮ ಎಲ್ಲ ಪ್ರಪೋಸಲ್ಸ್ನೆಲ್ಲ ಕೊಟ್ಟಿದ್ದೇವೆ. ನಿನ್ನೆ ಕೂಡ ನಾನು ದೆಹಲಿಯಲ್ಲಿ ಕೆಲವು ವಿಚಾರಗಳನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ನಾನು ತಿಳಿಸಿ, ಅಲ್ಲೇನು ನಾನು ಪ್ರಪೋಸಲ್ಸ್ ಕೊಟ್ಟಿದ್ದೆ, ಒಂದು ಸ್ಮಾಲ್ ಬ್ರೀಫ್ ನೋಟನ್ನು ಕೂಡ ನಾನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ನಾನು. ಈ ಮಧ್ಯದಲ್ಲಿ ತುಂಗಭದ್ರಾ ನದಿ ವಿಚಾರದಲ್ಲಿ ಏನು ನಮಗೆ ಡ್ಯಾಮಲ್ಲಿ ಶಿಲ್ಟು ತುಂಬಿಕೊಂಡು ನಮಗೆ 27ರಿಂದ 30 TMC ಲಾಸ್ ಆಗ್ತಾ ಇದೆ. ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನವಲೆ ಡ್ಯಾಮ್ ಮಾಡಬೇಕು ಅನ್ನೋದು ಒಂದಿತ್ತು. ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟ್ರು ಮತ್ತು ತೆಲಂಗಾಣ ಮಿನಿಸ್ಟ್ರು, 3 ಮಿನಿಸ್ಟರ್ಸು ಮತ್ತು ಆಫೀಸರ್ಸು ಒಂದು